ಗಂಡನ ಟಾವ್ಕಿ ಗಯ್ಯಾಳಿಗೆ ಏನ ಗರ್ತ್ಯಾರಿಗೆ ಗುರುತ ಹೌದೌದು ಸೂಳ್ಯಾರಿಗೆ ತಿಳಿಯಂಗಿಲ್ಲ ಆತ ಒಂದು ಮಾತಂದವ ತಮ್ಮ ಬಾಯಿ ಒಂದ್ ಜರಾನ ಬಿಗಿ ಹಿಡಿದು ಮಾತಾಡು ನಿನಗೊಂದು ಮಾತು ಹೇಳ್ತಾನೆ ಕೇಳು ರೈತರು ಒಂದ್ ಇವ್ರು ಬಾಯಿ ಸುದ್ದ ಆಗ್ಬೇಕಾದ್ರೆ ಒಂದ್ ದಗದ ಮಾಡ್ಬೇಕಮ್ಮ ಇಲ್ಲಿ ರೈತರಿಗೆ ಮಾಡಿದವ್ರ ಎಷ್ಟೋ ಮಂದಿ ಎತ್ತುಗಳಿಗೆ ಕುಕ್ಕಡಿಯಾಗಂಡ್ಲೆ ಒಂದ್ ದಗದ ಮಾಡ್ತಾರ ರೈತರು ಗೊತ್ತೇನ ಮೇವು ಮೇಲಿಲಾಕ ಬರ್ಲಿಕ್ಕಂದ್ರ ಮೆಲಕ್ ಹಾಕಲಕ್ಕ ಬರ್ಲಿಕ್ಕಂದ್ರ ಕಮ್ಮನು ಕೆರು ತಗೊಂಡು ಉಪ್ಪಿನಕಾಯಿ ಹಚ್ಚಿ ನಾಲ್ಗಿ ಗಾಡಿ ತಿಕ್ಕುತ್ತಾರ ಇವನು ಸುದ್ದಿ ಮಾತಾಡ್ಬೇಕಾದ್ರ ಒಮ್ಮೆ ಕೆರು ತಗೊಂಡು ನಾಲ್ಗಿ ಗಾಡಿ ತಿಕ್ಕಬೇಕಾಗ್ಯದ ಇವ್ರು ಗಂಡ ಹಾಡವ್ರದು ಅಂದ್ರ ಸುದ್ದಿ ಮಾತಾಡಂಗ್ ಕಾಣ್ತಾವ ಗಡಿಗಳು ನಾ ಏನು ಕೇಳ್ತನು ನೀ ಏನು ಹೇಳ್ತಿ ಗಂಡ ಅಂದ್ರ ದೊಡ್ಡ ಮಂದಿ ಮತ್ತ ಹೋಂತಿಗೆ ಬಾಸಿಂಗ ಕಟ್ಟಿ ಲಗ್ನ ಆಗ್ಯಾಳ ಗಾಂಧಾರಿ ಸುಳ್ಳಲ್ಲ ಗಾಂಧಾರಿ ಬಕ್ಕಿ ಹೋಂತಿಗೆ ಬಾಸಿಂಗ ಕಟ್ಟಿ ಲಗ್ನ ಆಗ್ಯಾಳ ಅಂತ ಹೇಳ್ತಿ ಅದ್ರ ದಿನ ಪಕ್ಕ ಸೂತ್ರ ನಿನಗೆ ಗೊತ್ತಿಲ್ಲ ಮಾತಾಡ್ಲಕ್ ಹೋಗ್ಬೇಡ ಗಾಂಧಾರಿ ಹೋಂತಿನ ಸಂಗಟ ಲಗ್ನ ಆಗ್ಯಾಳ ಅಂದಿ ಅದು ಅಕ್ಕಿ ತಪ್ಪಲ್ಲ ಅವ್ರ ಅಪ್ಪನ ತಪ್ಪದ ಗಾಂಧಾರ ದೇಶದ ಗಾಂಧಾರ ರಾಜನ ಮಗಳು ಗಾಂಧಾರಿ ಗಾಂಧಾರ ರಾಜನ ಒಂದು ದಗದಾಗಿತ್ತು ಗಾಂಧಾರಿ ಜಾತಕದೊಳಗ ಹುಟ್ಟಿದ ಬಳಕ ಗಾಂಧಾರಿ ಜಾತಕದೊಳಗ ಒಂದು ದಗದ ಬರೆದಿತ್ತು ತಮ್ಮ ಪೈಲಾದ ಗಂಡ ಸಾಯ್ತಾನು ಎರಡನೇದ ಗಂಡ ಬದುಕತಾನ ಹೇಳಿ ಆಕಿ ಜಾತಕದೊಳಗ ಬರೆದಿತ್ತು ಆವಾಗ ಗಾಂಧಾರ ರಾಜಾಗ ಪಂಡಿತ್ ಕೂತ್ಕೊಂಡ ಹೇಳ್ದ ರಾಜ ನೀನು ತಿಳಿದ ಮದಿ ಇನ್ನ ಪಶು ಪ್ರಾಣಿ ಪಕ್ಷಿ ಸಾಯ್ಲಿ ಖರೆ ನರಮಾನವನ ಬಲಿ ಕುಡಿದು ಬ್ಯಾಡಂದ್ರು ಪಂಡಿತ್ ಹೇಳಿದಾಗ ಅವಾಗ ಗಾಂಧಾರ ರಾಜ ಒಂದು ವಿಚಾರ ಮಾಡಿದ ಪಶು ಪ್ರಾಣಿನ ಬಲಿ ಕೊಡುನ ಖರೆ ನರಮಾನ ಬಲಿ ಕೊಡುದು ಬ್ಯಾಡಂದ್ರು ಅದಕ್ಕೆ ಗಾಂಧಾರ ರಾಜ ಒಂದು ವಿಚಾರ ಮಾಡಿದ ಹೋಂತಂದ್ರ ಒಂದು ಗಂಡ ಅದರ ಸಂಗಾಟ ಲಗ್ನ ಮಾಡುನು ಆ ಹೋಂತ ಸಾಯ್ತದ ಆ ಹೋಂತ ಸಾಯ್ತಂದ್ರ ಹಿಂದಿಂದ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡುನು ಅಂದ ಅವಾಗ ತಮ್ಮ ಆಕಿ ಜಾತ ದುಃಖದೊಳಗ ಬರದಿತ್ತಾನ ಅಂಟ್ಲೇನ ಜಾತಕದ ಪ್ರಮಾಣ ಹೋಂತಿನ ಸಂಗಟ ಲಗ್ನ ಆಗಬೇಕಾಗ್ಯದ ಇದೊಂದು ಉದಾಹರಣೆ ಕೊಡ್ತೀನಿ ಕೇಳಿ ನನಗ ಹೆಂಗಂದ್ರ ತಮ್ಮ ಈಗ ಮನ್ಯಾಗ ಗಂಡ ಕೂಸು ಹುಟ್ಟಿರ್ತದ ಇವ ಅಪ್ಪನ ಒಂದು ಗಂಡ ಹುಟ್ಟಿದ ಕೂಸು ಒಂದು ಗಂಡ ಹುಟ್ಟಿದ್ರ ಕೂಸಿನ ಜಾತಕದಾಗ ಏನು ಬಂದಿರ್ತತಿ 6 ತಿಂಗಳ ಅಪ್ಪ ಮಗನ ಮಾರಿ ನೋಡುವಂಗಿಲ್ಲ 6 ತಿಂಗಳ ಜರ್ಕರ್ತ ಅದ್ರ ಒಳಗಾಗಿ ಅಪ್ಪ ಕುತ್ಕೊಂಡ ಮಗನ ಮಾರಿ ನೋಡದಂದ್ರ ಅಪ್ಪಗ ಸಾವೈತಿ ಅತಿ ಹೇಳಿರ್ತಾರ ನಿಮ್ಮ ಅಪ್ಪ ಅಟ್ಟ ನೇಟುಳವಿದ್ದಂದ್ರ 6 ತಿಂಗಳ ತಕ್ಕ ನಾಯಿ ಕುನ್ನಿಗತ್ಲೆ ಮೂತಿ ಹಾಕಿ ಮುಚ್ಕೊಂಡು ತಿರುಗುತ್ತಾರೆ ಊರೂರ ಪಾಂಡ ಮಗನ ಮಾರಿ ನೋಡ್ಬೇಕಾಗಿತ್ತಲ್ಲ ಅವ್ರವ್ರ ಜಾತಕದೊಳಗ ಹಂಗ ಬರದೈತಿ ತಮ್ಮ ಅದಕ್ಕ ಯಾವಾರ ಮಾಡ್ಬೇಕಾಗೈತಿ ಇದನ್ನ ಮಾಡಿದಕ್ಕಾಗಿ ನಿನ್ನ ಗಾಂಧಾರ ದೇಶದ ರಾಜ ದುರ್ಯೋಧನ ಕೌರವ್ರಿಗೆ ಪಾಂಡವ್ರಿಗೆ ವಾದ ವಿವಾದ ನಡೆದಿತ್ತು ಕೂಡಿದಂತ ಸಭಾದೊಳಗ ದುರ್ಯೋಧನ ಮಾತಂದ ಮಕ್ಕಳ್ರೆ ನಾವು ದೊಡ್ಡವ್ರು ಅಂತ ಹೇಳ್ತೀವಿ 5 ಮಂತ್ರ ಜಪ್ಸ ನಿಮ್ಮವ್ವ ಕುಂತಿ 5 ಮಂತ್ರ ಜಪ್ಸಂಟ್ಲೆ 5 ಮಂದಿ ಹುಟ್ಟೇಲಿ ಮಕ್ಕಳ್ರೆ ಅಂದ 5 ಮಂತ್ರ ಜಪ್ಸಂಟ್ಲೆ 5 ಮಂದಿ ಹುಟ್ಟೇಲಿ ಅಂತ ಕುಂತಿಗೆ ಹೀಯಾಳಿಸಿ ಮಾತಾಡಿದ ಯಾರ ಮುಂದ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಸಭಾದೊಳಗೆ ಕೂತಿದ್ರು ಕಿಂಗಲ್ ಮಾಡಿ ನಕ್ಕ ಯಾರು ದುರ್ಯೋಧನ ಭೀಮ ಕುತ್ಕೊಂಡು ಮಾತಂದ ಏ ನೀಟ್ ಗರ್ತಿ ಮಗ ಅದು ಗೊತ್ತೈತಿವ ನನಗ ನೀವು ವಿಧಿವೆ ಮಕ್ಕಳದಿರ ತಿಳ ಅಂದ್ಬಿಟ್ಟ ಅವಾಗ ದುರ್ಯೋಧನ ಓಡಿ ಹೋದ ಗಾಂಧಾರ ದೇಶಕ್ಕ ಏ ಅಜ್ಜ ವಿಧಿವೆ ಮಕ್ಕಳದಿರ ತಿಳಿ ಭೀಮ ಕೊಂಡಾಡ್ಲಕ್ ಹತ್ಯ ನಮಗ ಮತ್ತ ಇದಕ್ಕೆ ಏನು ನಿಂದ ಮಗನ ಸೊಕ್ಕೈತಿ ಅಂದ ಅವಾಗ ಗಾಂಧಾರ ರಾಜ ಎಲ್ಲ ಹೇಳ್ದ ಗಾಂಧಾರ ರಾಜ ಹಿಡ್ಕೊಂಡ ಅವನ ಮಕ್ಕಳು ಹಿಡ್ಕೊಂಡ ಎಲ್ಲ ತನ್ನ ಹಾಳು ಗಾಡಿ ಒಳಗ ಹೋಗದ ದುರ್ಯೋಧನ ತನ್ನ 99 ಮಂದಿ ತಮ್ಮಗಳನ್ನ ಕರ್ಕೊಂಡ ಎಲ್ಲಾರನ್ನು ತನ್ನ ಹಾಳು ಗಾಡಿ ಒಳಗೆ ಹೋಗದ ಗಾಂಧಾರ ದೇಶದ ರಾಜನ ಅವನ ಮಕ್ಕಳನ್ನ ಕೂಡಿ ದಿನನಿತ್ಯ ಬರೋ ಒಂದು ಮುಟ್ಟಿಗೆ ಅನ್ನ ಒಗಿತಿದ್ದ ಇದನ್ನ ತಿಂದು ಯಾವ್ದು ಬದುಕತೈತಿ ನೋಡೋಣ ಅಂತ ಹೇಳಿ ಗಾಂಧಾರ ರಾಜ ಒಂದು ಮಾತು ಹೇಳ್ದ ಒಂದು ಮುಟ್ಟಿಗೆ ಅನ್ನದೊಳಗ ನಾವ್ ಯಾರು ಬದುಕಂಗಿಲ್ಲ ಇದನ್ನೆಲ್ಲ ಆರಿಸಿ ಶಕುನಿಗೆ ಹೊಟ್ಟೆ ತುಂಬಿಸ್ರಿ ಶಕುನಿ ಉಳದಂದ್ರ ನಮಗ ಏನ್ ನೀವು ಮಾಡ್ಯಾನಿಲ್ಲ ಇದನ್ನ ಸೇಡ್ ತೀರಿಸ್ಬೋತಾನ ಮುಂದೆ ಶಕುನಿ ಅಂದ ಅವಾಗ ತಮ್ಮ ಎಲ್ಲ ಕೂಡಿ ಯಾವ ಅನ್ನದಾಗಳ ಆರಿಸಿ ತಂದ ಶಕುನಿಗೆ ಕೊಟ್ಟಕಿಸಿಂದ ಶಕುನಿನ ಬದುಕಲಾಕತ್ರು ದಿವಸ ಒಂದು ಹೆಣದ ರಾಶಿ ಬೀಳಕ್ ಹತ್ತು ಅವಾಗ ಯಾವ ಶಕುನಿ ಉಳದ ಗಾಂಧಾರ ರಾಜ ಒಂದು ಮಾತು ಹೇಳ್ದ ನಾನಂತೂ ಬದುಕಂಗಿಲ್ಲ ಮಗನ
ನಾ ಸತ್ತ ಮೇಲತ್ತ ನನ್ನ ಶರೀರ ಹರ್ಕೊಂಡು ತಿನ್ನು, ನನ್ನ ಬೆನ್ನೆಲುಬು ಉಳಿತದೆ. ಆ ಎಲಿನಿಂದ 2 ಕೌಡಿ ತಯಾರು ಮಾಡು. ಈ ಕೌರವನಂಶ ನಟ್ಟಂಶ ಮಾಡ್ಬೇಕು, ನೀ ಶೇಡ ತೀರಿಸ್ಕೋಬೇಕು ಮಗನ ಅಂದ. ಅದಕ್ಕ ಅಪ್ಪನ ಶರೀರ ತಿಂದ ಅಪ್ಪನ ಬೆನ್ನೆಲುಬುದಿಂದ 2 ಕೌಡಿ ಮಾಡಿದ. ಏನಂದ ಒಗಿತಾನ ಅದೆಲ್ಲ ಹಾಯಿ ಬೀಳಕೈತು. ಇಂಥದ್ದು ಬೆನ್ನಿಗೆ ನಿಂತು ಚೂರಿ ಹಾಕುದಾಗ ಮಾಡ್ಬೇಡ್ರಿ ನೀವು ಗಂಡು ಹಾಡೋರು. ಈ ಚಟ ಬಿಟ್ಟು ಬಿಡು. ಇದು ನಾ ಮಾಡೀನಿ, ನನ್ನಿಂದ ಆಗೈತಿ, ನಾ ದೊಡ್ಡದ ಆಕಿ ಜಾತಕದೊಳಗೆ ಬರೆದಿತ್ತು, ಅದನ್ನ ಮಾಡ್ಬೇಕಾಗ್ಯದ ತಮ್ಮ. ಇದೆಲ್ಲ ಆತು. ಇಲ್ಲಿ ಎಲ್ಲ ಶಾಸ್ತ್ರ ಬಲ್ಲವ್ರದಿರಿ. ಅವ್ರೊಂದು ಮಾತಂದ್ರೆ ಇವ್ಯಾಂಗ ತಿರುಗುತ್ತಾನ ನೋಡ್ರಿ. ಮದುವೆ ಪತ್ರುಳು 2,000 ಗತ್ಲೆ ಏನು ಮಾತಾಡ್ತೀವೋ ಲಕ್ಷ್ಮಣ. ಇವತ್ತು ವಾದ ನಡತಿ ಮಸೀಬನಾಳ ವಿಜ್ಞಾನ ಸಂಗಾಟ. ನಂದು ಅಟ್ಟ ಹೆಸರು ತಗೋಬೇಕಲ್ಲ. ನಿನ್ನೈಕಿದ ಯಾಕೆ ತಗೊಳಕತ್ತಿದಿ? ಯಾಕ್ರಿ ದೈವದವ್ರ? ನಿನ್ನೈಕಿ ಸಂಗಾಟ ಆಗಿ ಹೋತು. ಏನ್ ಅದನ್ನ ಮಾತಾಡಂಗಿಲ್ಲ. ನಿನ್ನ ಮಾತು ನಿನಗೆ ಉಳಿತು. ಅದನ್ನೇಕಿಂದ ಮಾತಾಡ್ಲಕತ್ತಿದಿ. ಪಕ್ಕ ಹೋಗಿ ಕೊಟ್ಟು ಹೋಗ್ಯಾಡ್ರಿ ಗಿಚ್ಚಿ. ಪಕ್ಕ ಆಕಿ ಗಿಚ್ಚಿಗೆ ಮಾಡದಾರ 3 ಮಂದಿ ಕೀಗೆ ಬಂದಾರ ನೋಡ್ರಿ. ಶೇಂಗಾ ತಿನ್ನ ನಾಯಿಗತ್ಲೆ ಬಾದ್ರಾಕಿಲಿ. ಎದಕ್ಕೆ ಮಾತಾಡ್ಲಕತ್ತಿದಿ? ನಿನ್ನೈಕಿ ಸುದ್ದಿ. ಇವತ್ತು ಸ್ಪೆಷಲ್ ಮಸೀಬಿನಾಳ ವಿಜ್ಞಾನ ಗಂಟು ಹಾಕ್ಯಾರ ನಿನ್ನ ಸಂಗಾಟ. ನಿಂದು ಕುಬಿ ಇದ್ದದು ಮಾಡ್ಕೊಂಡು ಹೋಗತ್ ಹೇಳಿ ನಿನಗೆ. ಕರೆ ಮಾತಿನೊಳಗೆ ಫರಕ್ ಬಿದ್ದದ. 33 ಕೋಟಿ ಅಂದ್ರೆ ಎಟ್ಟಿ, 36 ಕೋಟಿ ಅಂದ್ರೆ ಎಟ್ಟ? ನೀವ ದೈವದವ್ರು ವಿಚಾರ ಮಾಡ್ರಿ. 33 ಕೋಟಿ ಅಂದ್ರೆ 33, 36 ಕೋಟಿ ಅಂದ್ರೆ 66 ಕೋಟಿ. ಮಾತಿನೊಳಗೆ ಮನು ಬಿತ್ತು. ಇವ್ರೊಂದು ಮಾತು ಹೇಳ್ರಿ ನಕ. 36 ಕೋಟಿ ದೇವ್ರೆಲ್ಲ ಅದಾರ ಆಕಳ ಹಟ್ಟ್ಯಾಗ ಅಂದಿ. 36 ಕೋಟಿ ದೇವ್ರ ಆಕಳ ಹಟ್ಟ್ಯಾಗ ಅದಾರತ್ತ ನಂಗ ನೀ ಮಾತಾಡಿ ಅಂದ್ರೆ ಟೇಜಕ್ಕ ಮುಂದಿನ ಸಂದಿಗೆ ಎದ್ದ ಏನು 36 ಕೋಟಿ ಅದಾರ ಏನು 33 ಕೋಟಿ ಅದಾರೋ? ಇದು ಬೇಕಾಗ್ಯದ ನನಗೆ. 36 ಕೋಟಿ ಅತ್ತು ನಿನ್ನ ಬಾಯಿಲೆ ಬಂದೈತಿ, 33 ಕೋಟಿ ಅತ್ತು ನನ್ನ ಬಾಯಿಲೆ ಬಂದದ. ಅದನ್ನ ವಿಷಯ ಬಿಡುಗಡೆ ಮಾಡು. ಇರ್ಲಿಕ್ಕಂದ್ರೆ ನನ್ನ ಕೈಡೆ ಬಾಯಿಲೆ ತಪ್ಪು ಹೋಗೈತಿ ಅಂತ ನನಗೆ ಸಲಾ ಮಾಡಿ ಸುಮ್ಮಡ್ಡಪ್ಪ ಬಡಿ. ಮಾತು ಫರಕ್ ಬಿದ್ದೈತಿ. ನೀ ಹೇಳ್ತಿ 36 ಕೋಟಿ, ನಾ ಹೇಳಿನಿ 33 ಕೋಟಿ. 33 ಅಂದ್ರ 33, 33 ಅಂದ್ರ 66. ನನಗ ನಿನಗ ಫರಕ್ ಬಿತ್ತಿಲ್ಲದಾಗದ. ನೀ ಹೆಂಗ ದೊಡ್ಡವಾಗ್ತಿ? ಮೊದಲ ತೆಳ ಕೂತ್ಕೊಂಡ ನೆಟ್ಟಗ 3 ಮಂದಿ ಮಾತಾಡ್ಕೊಂಡು ಬರೋದು ಕಲಿ ಟೇಜ್ ಮೇಲೆ. ಗೊತ್ತಿಲ್ಲ ಪಿಚ್ಚಗಣ ಪೀರೆ ಎಕಡೆ ಬಂದದಿ ಹುಟ್ಟಿ ಏಸರಾಗ್ರೆ ಹುಟ್ಟಿರತ್ತನ್ನ ಗಂಡ ಆಡೋರು. ಇವನು ಬಿಟ್ಟಾನ ತಮ್ಮ. ನಿಮ್ಮ ಹೆಣ್ಣ ದೇವ್ರ ಆಕಳ ದೊಡ್ಡದಿತ್ತಂದ್ರ ನಾನು ಗೂಳಿ ತೆಕ್ಯಾಕ ತರ್ತಿರತ್ತು. ಅಲ್ಲ ನಿನ್ನ ಗೂಳಿಗೆ ಬೇಕಿ ಹೇಳ್ತೀನಿ. ಗೂಳಿ ತೆಕ್ಯಾಕ ತಂದ್ರಿ ಅಂತ ಕೇಳ್ತಾನ ತಮ್ಮ. ದೇವ್ರ ಐತ್ಲಿ ಆಕಳ ಗೂಳಿ ತೆಕ್ಯಾಕ ತಂದರಿ. ನನ್ನ ಗೂಳಿ ಅದ್ರ ತ್ಯಾಕ ಹೋಗಂಟ್ಲೇನ ಅದೆಲ್ಲ ಆಕಳ ಮುಂದೆ ಪಾವನ ಆಗ್ತತೆ ತಾವ್ ಹೇಳ್ತಾನ. ಇಂಥವ್ರ ಬೇಕ್ರಿ ನನಗೂ ಮೊದಲು. ಏನ್ ಹೇಳಿದಿ ನೀನು? ಗೂಳಿ ಅದು ಇದ್ರ ಆಕಳ ತ್ಯಾಕ ಆಕಳಿದ ಗೂಳಿ ತ್ಯಾಕ ಬಂದ್ರ ಆಕಳ ಸುದ್ದ ಆಗ್ತತಿ ಅಂದಿ. ನಿನ್ನಂತ ಒಂದ್ ದಗದ ಮಾಡಿದ್ದು ತಮ್ಮ. ಆಕಳ ಸಾಕಿದ್ದ ಮನ್ಯಾಗ ಒಂದ ಗೂಳಿ ಶ್ರೇಷ್ಠತೆ ಹೇಳ್ತಾನಲ್ಲ. ಆಕಳ ಸಾಕಿದ್ದ ಆಕಳ ತಗೊಂಡು ಹೋಗಿದ್ದ ಗೂಳಿ ತ್ಯಾಕ. ಸೃಷ್ಟಿ ನೇಮದದು. ಈಗ ಆಕಳ ತಗೊಂಡು ಗೂಳಿ ತ್ಯಾಕ ಹೋಗ್ತಾರಪ್ಪ. ಆಕಳ ತಗೊಂಡು ಹೋಗ್ತಾರು ಕಬಲು ಕೊಡುನು. ನೀ ಯಾಕೆ ನನ್ನ ಮನೆ ತಕ್ಕ ಕ್ಲೋಸರ್ ಗಾಡಿ ಮಾಡ್ಕೊಂಡು ಬಂದದಿ? ಗೂಳಿಯಾಗಿ ಆಕಳ ತಕ್ಕ ಬಂದಿಲ್ಲ. ನೀ ಗೂಳದಿ 4 ಮಂದಿ ಹಿರಿಯರನ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡು ನಾಯಿ ಕುನ್ನಿಕಿತ್ತ ಕುನ್ನಿಯಾಗಿ ಈ ಗೂಳಿನ ಬಂದಿಲ್ಲನ್ರಿ ಮಸೀಬಿನಾಳ ಆಕಳ ತನಕ. ಅದು ನಾಯಿ ಎಸ್ ಅಂದಾಗ ಇದ್ರದ್ದು ಎಸ್ ಇರ್ಲಿಕ್ಕ ಪೀಚೆ ಸರ್ಕೋ ಗಾಡಿ ಲೇಖೆತ್ತೀರ ಗರ್ಕೋ ಮಾ ಗೂಳಿ ದೊಡ್ಡದತ್ತಿಲ್ಲ. ಇದ್ಯಾಕೆ ಬಂದತಿ ಮಸೀಬಿ? ಯಾವ ಕಣಗಳ ಗೂಳಿ ತಮ್ಮ? ನಿನ್ನಂತ ಆಕಳ ಸಾಕಿದ್ದ ಗೂಳಿ ತ್ಯಾಕ ತಗೊಂಡು ಹೋಗಿದ್ದ. ಕಣದಾಳ ಗೂಳಿಗೆ ಸೊಕ್ಕ ಬಾಳ ಬಂದಿತ್ರಿಪ್ಪ. ಈಗ ಹೆಂಗ ಬಂದತ್ ನೋಡಿ ಇವಂಗ. ಇವಂದ ಒಂದ ಸಲ ಗೂಳಿ ಬಿಡ್ಲಾಕ 1,000 ರೂಪಾಯಿ ರೇಟ್ ನಂದ. ರೇಟ್ ಹಚ್ಕೊಂಡು ಕೂತಿದ್ರಿ ಕಣದಾಳ ಲಕ್ಷ್ಮಣ. ಒಂದ ಸಲ ಗೂಳಿ ಬಿಡ್ಲಾಕ 1,000 ರೂಪಾಯಿ ನಂದ ರೇಟ. ನಿನ್ನಂತ ಬಾಳ ಶಾನೆ ಇದ್ದ. ಗೂಳಿ ಬಿಡು 1,000 ರೂಪಾಯಿ ತಗೋ, ಗೂಳಿ ಬಿಡು ಬ್ಯಾಡ ಅನ್ನಂಗಿಲ್ಲ. ಖರೆ ಗೂಳಿ ಆಕಳ ಮೇಲೆ ಹೋಗುದು ಒಂದ ಮಾಡ್ಬೇಕ. ಅದನ್ನ ಬಿಟ್ಟು ಮತ್ತೇನ್ರ ಮಾಡ್ತಂದ್ರ 1,000ಕ್ಕೆ 2,000 ರೂಪಾಯಿ ಉಲಟ್ ಅಂದವ. ಅವಾಗ ಇವಂದ ನನ್ನ ಗೂಳಿ ಹೋಗುದು ಒಂದ ಮಾಡ್ತತ್ರಿ ಆಕಳ ಮೇಲ. ಈ ಗೂಳಿ ಸುದ್ದಿನ ಅಂದಿದಿಲ್ರಿ ದೈವದವ್ರು ಅವನ ತೆಗದ ತೆಗಿಬೇಕಾಗ್ಯದ. ಅವಂದ 1,000ಕ್ಕೆ 2,000 ರೂಪಾಯಿ ಕೊಡ್ಬೇಕು ನೋಡಂದ. ಆತ ತಮ್ಮ ಆಕಳ ನಿಂತಿತ್ತು ಗೂಳಿ ಬಿಟ್ಟ. ಈ ಕಣದಾಳ ಗೂಳಿ ಅಗದಿ ಬರ ಹೋಗುದು ಮಾಡ್ತು. ಕರೆ ಹೋದ್ರ ಪ್ಲೇ ಹೋಗೋದಾಗ ಮಾಡ್ಲಿಲ್ಲ. ಮೊದಲು ಕುಡಿತಾ ಆಕಳ ಉಚ್ಚಿ ಹಿಂದಾಗಡೆ ಡಿಜೆ ಚಾಲು ಕಿದ ನೋಡ್ರಿ ಹೊಂಟತ್ ನೋಡ್ರಿ ಗಿಡ್ಡು ಗೂಳಿ ಕುದುರಿ ಬೇನ್ ಹತ್ತದ ಹಿಂದ
ಹಂಗ್ಯಾಕೋ ನೀನು ಚಿಪ್ಪಾಡಿ ನೆಟ್ಟಗೆ ಮಾತಾಡೋದು ಕಲಿ ಟೇಜಕ್ಕೆ ನನ್ನ ಕಾಲಾಗಿನ ಧೂಳಾಗಲಕ್ಕಲ್ಲ ಯಾಕಿಲ್ಲ ನೀನು ಎದಕ್ಕೆ ಮಾತಾಡ್ಲತ್ತಿದ್ದಿ ಗಿಡ್ಡ ಬಲು ಏಯ್ ಅವಾಗ ನಿನ್ನಂತ ಒಂದ ಗೂಳಿ ಸುದ್ದಿ ನೀ ಎಲ್ಲ ಹೇಳತ್ತಿದ್ದಿ ಖರೆ ಗೂಳಿ ಹೋದ್ರ ಪ್ಲೇ ಹೋಗಿತ್ತಂದ್ರೆ 1000 ರೂಪಾಯಿ ಕೊಡ್ತಿದ್ನಪ್ಪ ಮೊದಲ ಕುಡ್ದೈತಿ ಆಕಳ ಗೋಮಾತ್ರೆ ಕೆಲಸ ಪೇಲ ಬಿದ್ದತಿ 2000 ರೂಪಾಯಿ ತಾ ಅಂದ ಆಕಳು ಹುಚ್ಚಿ ಸಾಲಿಲ್ರಿ ಇದ್ರ ಗೂಳಿಗೆ ನಮಗ್ ಕುಡ್ದ ಮೊದಲ ಪಾವನಾಗೆ ಮುಂದೆ ಹತ್ತದ್ರಿ ಡ್ಯೂಟಿ ಬಂದ ನೋಡಿ ನಮ್ಮ ಅಪ್ಪ ಬಾ ಎದ್ರಾಗ ದೊಡ್ಡವ ಹೇಳಿ ಕೇಳಿ ಮಣ್ಣು ಕೊಡ್ತಾನೆ ಹೇಳಿ ಕೇಳಿ ನಡಿಲಿ ದೇವ್ರ ಬಾಳ ದೊಡ್ಡ ಮತ್ತ